ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಹೇಳಿದ್ನಲ್ಲ, ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಕ್ರಿಕೆಟ್ ಅಭಿಮಾನಿಗಳ ಭಾವನೆ ಹೇಗಿದೆ, ಅವರ ಜೋಶ್ ಹೇಗಿದೆ, ಅವರೇ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. T20 ಮ್ಯಾಚ್ ಏಷ್ಯಾ ಕಪ್. ಸೊ ಪಾಕಿಸ್ತಾನ ಜೊತೆ ಯಾವ ರೀತಿ ಅಗ್ರೆಸಿವ್ ಆಗಿ ಆಡಬೇಕು ನಮ್ಮ ಪ್ಲೇಯರ್ಸ್? ತುಂಬಾ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅವರು. ಏನು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರದ್ದು ವಿಕೆಟ್ಸ್ ತೆಗೆದುಬಿಡ್ಬೇಕು ನಾವು. ಸೊ ಚಾನ್ಸ್ ಸಿಕ್ಕಿದ್ರೆ ನಾವು ಟಾಸ್ ವಿನ್ ಆಡಿದ್ರೆ ನಾವು ಬೌಲಿಂಗ್ ತೊಗೋಬೇಕು. ಬೌಲಿಂಗ್ ತೊಗೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರದ್ದು ವಿಕೆಟ್ಸ್ ಇದು ಮಾಡಬೇಕು. ಆ್ಯಂಡ್ ಕರೆಕ್ಟ್ ಬೌಲರ್ಸ್ನ ಹಾಕಬೇಕು. ಯಾವ ಪ್ಲೇಯರ್ ಹೇಗೆ ಆಡ್ತಾರೆ ಅವ್ರಿಗೆ ಕರೆಕ್ಟ್ ಬೌಲರ್ಸ್ ಹಾಕ್ಬಿಟ್ಟು ಅವ್ರದ್ದು ಟೇಕ್ ದ ವಿಕೆಟ್ಸ್ ವೆರಿ ಫಾಸ್ಟ್. ಆಮೇಲೆ ಅವರ್ ಚಾಲೆಂಜ್, ಇಂಡಿಯನ್ ಚಾಲೆಂಜ್ ಅಲ್ಲಿ. ಈಗಾಗಲೇ ಆಪರೇಷನ್ ಸಿಂಧೂರದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಪಹಲ್ಗಾಮ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರನ್ನ ಕೈಸ್ಕೊಂಡಂತ ಪಾಕಿಸ್ತಾನಕ್ಕೆ ಯಾವ ರೀತಿ ನಮ್ಮ ಮಿಸೈಲ್ಸ್ ಗಳು ಅಂದ್ರೆ ಭಾರತ ತಂಡದ ಪ್ಲೇಯರ್ಸ್ ಗಳು ಯಾವ ರೀತಿ ಮಿಸೈಲ್ ತರನೇ ಆಡ್ಬೇಕಂತೀರಾ? ಆಫ್ ಕೋರ್ಸ್ ದೇ ಶುಡ್ ಬಿ ಲೈಕ್ ಮಿಸೈಲ್ಸ್. ಇಟ್ ಶುಡ್ ಬಿ ಅನದರ್ ಆಪರೇಷನ್ ಸಿಂಧೂರ್. ದುಬೈಲ್ ಮ್ಯಾಚ್ ನಡೀತಾ ಇದೆ, ಬಟ್ ಸೋಲ್ಡ್ ಔಟ್ ಆಗ್ತಿಲ್ಲ ಅಂತ ಟಿಕೆಟ್ಸ್. ಯಾಕೆ ಮ್ಯಾಚ್ ನೋಡ್ಲಿಕ್ಕೆ ಇಂಡಿಯನ್ಸ್ ಹಿಂಜರಿತಿದಾರ ಅಂತ? ಆಡ್ಬೇಕು ಯಾಕೆಂದ್ರೆ ಇದು ಮೀಡಿಯಾ ಇದೆಲ್ಲ, ಮೀಡಿಯಾ ಮೇಲೆ ಎಲ್ಲರೂ ನೋಡ್ಬೋದು. ದ ಹೋಲ್ ವರ್ಲ್ಡ್ ವಿಲ್ ವಾಚ್. ಆ್ಯಂಡ್ ಮೈ ಸನ್ ಇನ್ ಲಾ ಇಸ್ ಹಿ ಇಸ್ ಅ ಗ್ರೇಟ್ ಫ್ಯಾನ್ ಆಫ್ RCB. ಅಮೆರಿಕನಲ್ಲೂ ನೋಡ್ತಾರೆ ಅವರೆಲ್ಲ ಕೂತ್ಕೊಂಡು. ಅಲ್ಲಿ ಕೂತ್ಕೊಂಡು ಅದರ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ ದುಬೈ ಸ್ಟೇಡಿಯಂನಲ್ಲಿ ಪಾಕಿಸ್ತಾನ ಇಂಡಿಯಾ ಜೊತೆಗೆ. ಸೊ ಡೆಫಿನೆಟ್ ಆಗಿ ಇಂಡಿಯನ್ ಅವರು ವಿನ್ ಆಗ್ತಾರೆ. ಯಾಕಂದ್ರೆ ಆ ಗ್ರೌಂಡ್ ಅಲ್ಲಿ ಆಡಿದ್ದಾರೆ ಇಂಡಿಯಾ. ಇದು ಫಸ್ಟ್ ಟೈಮ್ ಅಲ್ಲ, ಒಳ್ಳೆ ಬ್ಯಾಟಿಂಗ್ ಇರುತ್ತೆ ಮತ್ತೆ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ. ವಿಲ್ ಎಂಜಾಯ್ ದಿ ಮ್ಯಾಚ್ ಟುಮಾರೋ. ಬಾಯ್ಕಾಟ್ ಬಗ್ಗೆ ಹೇಳೋದಾದ್ರೆ ಸರ್? ಬೈಕೌಟ್ ಆಗಿದೆ, ಬಟ್ ಸ್ಟಿಲ್ ಒಳ್ಳೆ ಟೀಮ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ನಮ್ಮ ಟೀಮಲ್ಲಿ. ಹೊಸದಾಗಲೇ ಆಡಪ್ ಆಗಿದ್ದಾರೆ. ಈ ಸಲ ನಮ್ಮ ಇಂಡಿಯಾ ವಿನ್ನಿಂಗ್ ಗ್ಯಾರಂಟಿ. ಸೂರ್ಯಕುಮಾರ್ ಆದ್ಮೇಲೆ ಯಂಗ್ ಚಾಂಪ್ ಅವರಲ್ಲ, ತುಂಬ ಟೀಮ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ಮಾಡ್ತಾರೆ, ಇಂಡಿಯಾನ ಲೀಡ್ ಮಾಡ್ತಾರೆ. ಸರ್ T20 ಚೆನ್ನಾಗಿ ಆಡಿದೆ ಸರ್. ಮತ್ತು ಇವರು ಎಲ್ಲಾನು ಸ್ಪೆಷಲಿಸ್ಟ್ ಪ್ಲೇಯರ್ಸು. ಈಗ ಎಲ್ಲ ಸೆಲೆಕ್ಟ್ ಆಗಿರೋರೆಲ್ಲೂ T20 ಪ್ಲೇಯರ್ಸ್ನೇ ಸ್ಪೆಷಲಿಸ್ಟ್ ಇರೋದು. ಸೊ ಡೆಫಿನೆಟ್ ಆಗಿ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ದುಬೈಯಲ್ಲಿ. ಎಷ್ಟು ಎಕ್ಸೈಟ್ ಆಗಿದ್ದೀರಿ ಮ್ಯಾಚ್ ನೋಡ್ಲಿಕ್ಕೆ ಅಂತ? ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ. ಇಂಡಿಯಾ ಪಾಕಿಸ್ತಾನದ ಮೇಲೆ ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಎಲ್ಲ ಬೈಕೌಟ್ ಮಾಡಬೇಕು ಅಂತ ಹೇಳ್ತಿದ್ರು. ನನ್ನ ಪ್ರಕಾರ ಏನು ಅಂದರೆ, ಇವಾಗ ICC ಟೂರ್ನಮೆಂಟ್ ಅಂತ ಬಂದರೆ ಬೈಕೌಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವರಿಗೆ 2 ಪಾಯಿಂಟ್ಸ್ ಕೊಡೋಂಗಾಗುತ್ತೆ. ಆಮೇಲೆ BCCI ಚೇರ್ಮನು ಅದೇ ಹೇಳಿದ್ದು, ಬೈಕೌಟ್ ಮಾಡೋದೆಲ್ಲ ಮಾಡೋಕ್ಕಾಗಲ್ಲ. ನಾವು ಗೌರ್ಮೆಂಟಿಂದ ಬೈಲ್ಯಾಟ್ರಲ್ ಸೀರೀಸ್ ಮಾತ್ರ ಆಡಬಾರ್ದು ಅಂತ ಹೇಳಿದ್ದಾರೆ. ICC ಟೂರ್ನಮೆಂಟ್ಸ್ ಎಲ್ಲ ಆಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಆಡ್ತಿದ್ದಾರೆ, ತಪ್ಪೇನಿಲ್ಲ. ಇವಾಗ ನ್ಯಾಷನಲ್ ಲೆವೆಲ್ ಗೇಮು ಅಂದರೆ ಆಡಲೇಬೇಕು. ಬೈಕೌಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸೈಟ್ಮೆಂಟ್ ಇದೆ. BCCI ಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಬಾಯ್ಕಾಟ್ ಬಗ್ಗೆ? ಬೈಕೌಟ್ ಬಗ್ಗೆ ಗೇಮಿಗೆ ಬಂದಮೇಲೆ ಅದು ಡಿಫ್ರೆಂಟು. ಅದು ಸ್ಪೋರ್ಟ್ ಅಂತ ಬಂದಮೇಲೆ ಸ್ಪೋರ್ಟಾಗೆ ತೊಗೋಬೇಕು. ಪರ್ಸ್ನಲಿಗೆಲ್ಲ ಹೋಗಬಾರ್ದು. ನಾವು ಸ್ಪೋರ್ಟ್ಸ್ನ ಸಪ್ರೇಟಾಗಿರಬೇಕು, ಆಮೇಲೆ ಪೊಲಿಟಿಕಲ್ ವ್ಯೂಸ್ನೆಲ್ಲ ಸಪ್ರೇಟಾಗಿರಬೇಕು ಅಂತ ನನ್ನ ಅಭಿಪ್ರಾಯ. 8 ಗಂಟೆಗೆ ಸರ್ ಏನಾದ್ರೂ ನಮ್ಮ ಭಾರತ ಗೆಲ್ಲೋದು ಗ್ಯಾರಂಟಿ. ನಮ್ಮದೇ ಜಯ. ಅದೇನು ದುಬೈನಲ್ಲಿ ಸೇಲ್ ಆಗಿದೆ ಅದೇನು ಲೆಕ್ಕಕ್ಕೆ ಬರೋದಿಲ್ಲ ನನ್ನ ಪ್ರಕಾರ. ನಮ್ಮದೇ ಜಯ. ಪಾಕಿಸ್ತಾನ ಆಗಲಿ ಯಾವುದೇ ಆಗಲಿ ನಮ್ಮ ಇಂಡಿಯಾದ ಮೇಲೆ ಯಾರು ಚಾಲೆಂಜ್ ಮಾಡೋಂಗಿಲ್ಲ. ಯಾವತ್ತಿದ್ರು ನಮ್ಮದೇ, ಅದು ನಮ್ಮ ಪರವಾಗಿ ನಾವು ಇರ್ತೀವಿ. ನಮ್ಮ ಬೆಂಬಲ ಯಾವತ್ತಿದೆ ಅಷ್ಟೇ ಅಂತ ಹೇಳ್ಬೋದು ಸರ್. ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಪ್ಲೇಯರ್ಸ್ಗಳು ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಎಲ್ಲ ಹೊಸಬ್ರೇ ಇದ್ದಾರೆ ಟೀಮಲ್ಲಿ. ಯಾವ ರೀತಿ ಆಡ್ತಾರೆ ಪಾಕಿಸ್ತಾನ ಜೊತೆ? ಎಷ್ಟು ಟಾರ್ಗೆಟ್ ಕೊಡ್ಬೇಕಂತೀರಾ? ಸರ್ ಎಷ್ಟು ಟಾರ್ಗೆಟ್ ಕೊಡಬೇಕು ಅವ್ರು ಕೊಡೋದು ಗೊತ್ತಿದೆ. ಅವ್ರ ಪ್ರಯತ್ನ ಮಾಡ್ತಾರೆ. ಅದು ನಾವು ಗೆಲ್ಲೋದು ಮಾತ್ರ ಗ್ಯಾರಂಟಿನೇ. ಪ್ರಯತ್ನಗಳು ಮಾಡಿಬಿಟ್ಟು ಅವ್ರವರು ಎಷ್ಟೆಷ್ಟು ಮಾಡಬೇಕು ಅವ್ರ ಸ್ಟಾಮಿನಾದಲ್ಲಿ ಅವ್ರು ಆಡ್ತಾರೆ. ಜಯ ಮಾತ್ರ ನಮ್ಮದೇ ಹೋಗಿ ಸರ್. ಬೋಲೋ ಭಾರತ ಇಂಡಿಯಾ ಗೆಲ್ಲಬೇಕು, ಇಂಡಿಯಾ ಚೆನ್ನಾಗಿ ಆಡಬೇಕು. ನಮ್ಗೆ ಅಷ್ಟೇ. ಸಿಂಧೂರದ ಬಗ್ಗೆ ಹೇಳೋದಾದ್ರೆ, ಈಗ ಬಾಯ್ಕಾಟ್ ಆಯ್ತು, ಪಾಕಿಸ್ತಾನ ಜೊತೆ ನಾವು ಆಡೋದಿಲ್ಲ ಅಂತ ಕೆಲವು ಪ್ಲೇಯರ್ಸ್ಗಳು ಏನ್ ಬಂದ್ರು, ಸರಿನಾ ತಪ್ಪ ಅಂತ? ಸರಿ ಏನಿಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಜಲ್ದಿ ಬುದ್ಧಿ ಕಲಿಸ್ಬೇಕು ನಮ್ಮವ್ರು, ನಮ್ಮ ಇಂಡಿಯಾದವರು. ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಪ್ಲೇಯರ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಎಲ್ಲ ಹೊಸಬ್ರೇ ಇದ್ದಾರೆ. ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ. ಹೆಸರೇನು ಇರೋರು ಆಡ್ತಾರೆ, ಸ್ವಲ್ಪ ಇಂಟ್ರೆಸ್ಟ್ ಆಗಿ ಸ್ವಲ್ಪ ಟೆನ್ಷನ್ ತೊಗೊಂಡು ಆಡ್ತಾರೆ. ಈಗ ಇವ್ರು ಎಲ್ಲ ಮುಂದೆ ಬರಲಿ ಅಂತ ಬಿಟ್ಟಿದ್ದಾರೆ. ಅಲ್ಲಿ ಆಡ್ತಾರೆ ಇವರು. ಫಸ್ಟ್ ನಮ್ಮ ಬ್ಯಾಟಿಂಗ್ ಇರಬೇಕು. ಇದ್ರೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಕರ್ನಾಟಕ ಕಿ ಜೈ. ಇಂಡಿಯಾ ಗೆಲ್ಲಬೇಕು, ಇಂಡಿಯಾ ಚೆನ್ನಾಗಿ ಆಡಬೇಕು.